ಓಕೆ. ಆ, ಈ ಅಂಕೋಲಾ ಶಿರೂರ್ ಬಳಿ ಗುಡ್ಡ ಕುಸಿತ ಆಯ್ತಲ್ಲ, ಆ ಗುಡ್ಡ ಕುಸಿತ ಆದ ನಂತರ ಆ ಗುಡ್ಡ ಕುಸಿತದ ಜಾಗಕ್ಕೆ ಬಂದಂತ ನಮ್ಮ ಯುಟಿ ಖಾದರ್ ಸಾಹೇಬ್ರು ಅಂದ್ರೆ ಆರೋಗ್ಯ ಸಚಿವರು, ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಈಗ ಮಳೆಯ ಉಸ್ತುವಾರಿಯನ್ನು ಹೊತ್ಕೊಂಡಿರುವಂತ ಯುಟಿ ಖಾದರ್ ಅವರು ಹೇಳ್ತಾರೆ, ಈ ಗುಡ್ಡ ಕುಸಿತ ಆಗಿದೆ, ಮುಂದೆ ಇದನ್ನ ಸಂಭವಿಸಬಾರದು, ಮತ್ತೆ ಈ ಗುಡ್ಡ ಕುಸಿತ ಅಂದ್ರೆ ಈ ಪ್ರವಾಹ ಅಥವಾ ಈ ಅತಿವೃಷ್ಟಿ ಪ್ರತಿ ವರ್ಷ ಆಗಲ್ಲ, ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಂಥ ಗುಡ್ಡ ಕುಸಿತ ಮುಂದಾಗಬಾರ್ದು, ಅಥವಾ ಮಣ್ಣು ಕೊರೆತ ಗುಡ್ಡ ಕುಸಿತದಿಂದ ಮಣ್ಣು ಕೊರೆತ ಆಗತ್ತಲ್ಲ, ಅದನ್ನ ತಾತ್ಕಾಲಿಕವಾಗಿ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳಿಗೆ ಅಥವಾ ಜಿಲ್ಲಾಡಳಿತಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಗೋಣಿ ಚೀಲವನ್ನ ಹಾಕಿ ಎನ್ನುವಂತ ಒಂದು ಸಲಹೆ ಮತ್ತು ಆದೇಶವನ್ನ ಕೊಟ್ಟಿದ್ರು ಮೊನ್ನೆ. ಸೊ ಅದು ಕೂಡ ಸ್ವಲ್ಪ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇದೆ. ಅದು ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಹೇಳಿದ ಒಂದು ಆಂಗಲ್ ಅಲ್ಲಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಯಾವ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ಇದು ಸಾಧ್ಯವಾ, ಅಥವಾ ಯಾವ ರೀತಿಯಲ್ಲಿ ನಾವು ಅದನ್ನ ಪ್ರಿಕಾಷನ್ ತೆಗೆದುಕೊಳ್ಬಹುದು ಎನ್ನುವುದನ್ನ ಸ್ವಲ್ಪ ಮಟ್ಟಿಗೆ ಹೇಳೋದಾದ್ರೆ? ಈಗ ನೀವು ಹೇಳಿದ ವಿಷಯದಲ್ಲಿ ಓಕೆ, ಈ ಗೋಣಿ ಚೀಲದಲ್ಲಿ ಉಸುಕು ತುಂಬಿ ಹಾಕೋದನ್ನ ನಾವು ಸಮುದ್ರ ಕೊರತಾದವಾಗ ಮಾಡ್ತಾರೆ. ಓಕೆ, ಅಥವಾ ಜೋರಾಗಿ ವೇಗವಾಗಿ ನೀರ್ ಹರಿತಾ ಇದೆ, ನೀರನ್ನ ಒಡ್ಡು ತಡಿಲಿಕ್ಕೆ ಅಥವಾ ತಡೆದು ಬೇರೆ ಕಡೆಗೆ ಡೈವರ್ಟ್ ಮಾಡ್ಲಿಕ್ಕೆ ಮಾತ್ರ ಉಸುಕಿನ ಚೀಲನ ಗೋಣಿ ಚೀಲದಲ್ಲಿ ಉಸುಕನ್ನು ತುಂಬಿ ಹಾಕ್ತಾರೆ. ಓಕೆ, ಅದಕ್ಕೆ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ನಲ್ಲಿ ಸ್ಯಾಂಡ್ ಬ್ಯಾಗ್ಸ್ ಅಂತ ಹೇಳಿ, ಅದು ತಾತ್ಕಾಲಿಕವಾಗಿ ನೀರಿನ ವೇಗವನ್ನ ತಡಿಲಿಕ್ಕೆ ಹಾಕೋದು. ಒಂದು ಸ್ಮಾಲ್ ಕರೆಕ್ಷನ್ ಸರ್, ಗೋಣಿ ಚೀಲ ಅಂದ್ರೆ ಅದು ಈ ನೀವು ಹೇಳಿದ್ರೆ ಸ್ಯಾಂಡ್ ಬ್ಯಾಗ್ ಅದು ಪ್ಲಾಸ್ಟಿಕ್ ಚೀಲ ಇರುತ್ತೆ. ಅದೇ ಆಕ್ಚುಲಿ ಗೋಣಿ ಚೀಲ ಎಲ್ಲ ಈಗ ಹೋಗ್ಬಿಟ್ಟಿದೆ. ಗೋಣಿ ಚೀಲ ಎಲ್ಲಿಂದ ತರ್ತಾರೆ? ಗೋಣಿ ಚೀಲ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗಿದೆ. ಅಕ್ಕಿಗೆ ಹಾಕ್ಲಿಕ್ಕೆ ಮಾತ್ರ ಗೋಣಿ ಚೀಲ ಸಿಗ್ತದೆ. ಹೌದು, ಕಮರ್ಷಿಯಲಿ ಗೋಣಿ ಚೀಲ ಮಾರ್ಕೆಟಿಂಗ್ ಇಲ್ಲ. ಹೌದು. ಆಮೇಲೆ ಗೋಣಿ ಚೀಲದಲ್ಲಿ ಹಾಕಿ ಗೋಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಗುಡ್ಡ ಕುಸಿತ ಆಗ್ಬೇಕಾಗಿದ್ರೆ ಅತಿ ಎತ್ತರದ ಗುಡ್ಡ ಇರ್ತದೆ. ಹೌದು. ಆ ಗುಡ್ಡದ ಎತ್ತರಕ್ಕೆ ಗೋಣಿ ಚೀಲನ್ನ ಸ್ಟ್ಯಾಕ್ ಮಾಡಿದ್ರು ಸಹಿತ ಮಳೆಗಾಲದಲ್ಲಿ ಮಣ್ಣಿನ ಒತ್ತಡಕ್ಕೆ ಗೋಣಿ ಚೀಲಗಳು ಬಿದ್ದು ಬಿಡ್ತವೆ. ಓಕೆ, ಇದು ಈ ಗೋಣಿ ಚೀಲದಲ್ಲಿ ಉಸುಕನ್ನ ತುಂಬುವುದ, ಮಣ್ಣು ತುಂಬಿ ಹಾಕೋದನ್ನೋದಿದೆಯಲ್ಲ, ಅದು ಅವೈಜ್ಞಾನಿಕವಾದ ವಿಚಾರ. ಅದನ್ನ ಯಾರು ಬುದ್ಧಿವಂತರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಕೆ. ಈಗ ಲ್ಯಾಂಡ್ ಸ್ಲೈಡ್ ವಿಷಯ ಹೇಳೋದಿದ್ರೆ, ಶಿರೂರದ ಗುಡ್ಡ ಕುಸಿತ ಹೇಳೋದಿದ್ರೆ, ಶಿರೂರದಲ್ಲಿ ಕೆಮ್ಮಣ್ಣಿದೆ, ಅದು ಆಕ್ಚುಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ನಾವು ಕರಿತೇವೆ. ಓಕೆ, ಓಕೆ. ಅದು ಮಳೆ ಜಾಸ್ತಿ ಆದವಾಗ, ಗುಡ್ಡದ ಮೇಲೆ ನೀರು ಹಿಂಗದವಾಗ ಅದು ಮಣ್ಣನ್ನು ಪುಷ್ ಮಾಡ್ತದೆ. ಅಲ್ಲಿ ಅವರು ಹೈವೇ ನಿರ್ಮಾಣ ಮಾಡುವಾಗ ಏನ್ ಮಾಡಿದ್ರು, ವರ್ಟಿಕಲ್ ಕಟ್ಟಿಂಗ್ ಅಂತ ಮಾಡಿದ್ರು. ವರ್ಟಿಕಲ್ ಕಟ್ಟಿಂಗ್ ಅಂದ್ರೆ 90 ಡಿಗ್ರಿಗೆ ಕಟ್ ಮಾಡೋದು. ಯಾವಾಗೂನು ನಾವು ಹೇಳೋದೇನು, 60 ಡಿಗ್ರಿ ಮಿನಿಮಮ್ 60 ಡಿಗ್ರಿ ಸ್ಲೋಪ್ ಅನ್ನ ಕೊಡ್ಬೇಕು, ಗ್ರಾಜುವಲ್ ಸ್ಲೋಪ್ ಮಾಡ್ಬೇಕು. ಆಮೇಲೆ ಮರಗಳನ್ನ ಕಡಿಬಾರ್ದು. ಒಳಗೆ ಎಲ್ಲಾದ್ರೂ ಬೇನಾಗ್ತಾ ಇದ್ರೆ, ನೀವ್ ಹರಿಯುತ್ತಿದ್ರೆ ಹರಿಲಿಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ಹೇಳ್ತೇವೆ ನಾವು. ಆ ರೀತಿಯಿಂದ ಅದನ್ನ ಈಗ ಮಳೆ ಬಂದ ಕೂಡ್ಲೇನೆ ಅದನ್ನ ಪ್ಲಾನ್ ಮಾಡೋದಲ್ಲ. ಅದನ್ನ ನಾವು ಗುಡ್ಡನ್ನ ಕಟ್ ಮಾಡ್ತಾ ಇರುವಾಗನೇ ಪಾಸಿಬಲ್, ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ನಮ್ಮಲ್ಲಿ ಏನ್ ಫಂಕ್ಷನ್ ಮಾಡ್ತದೆ, ಅದು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಮಳೆ ಬಂದವಾಗ ತಯಾರಿ ಮಾಡ್ತಾರೆ, ಮಳೆ ಬರೋಕ್ಕಿಂತ 15 ದಿನ ಮುಂಚೆ ಸಿದ್ಧತೆ ಮಾಡ್ತಾರೆ. ಬಟ್ ಯಾವ್ದಾದ್ರು ಒಂದು ಕಟಿಂಗ್ ಮಾಡೋದಿಲ್ಲ, ಅರಣ್ಯನ ಅಥವಾ ಗುಡ್ಡನ ಕಟ್ ಮಾಡೋದಿದ್ರೆ ಅದ್ರ ಪಾಸಿಬಲ್ ಡಿಸಾಸ್ಟರ್ ನ ವೆಲ್ ಇನ್ ಅಡ್ವಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದನ್ನ ಗ್ರಾಜುವಲ್ ಸ್ಲೋಪ್ ಕೊಟ್ಟು ಪ್ರಿವೆಂಟ್ ಮಾಡ್ಬೇಕು. ಅದು ಮಣ್ಣು ಕ್ವಾಂಟಿಟಿ ಎಷ್ಟದೆ, ವರ್ಟಿಕಲ್ ಹೈಟ್ ಎಷ್ಟದೆ, ಅಲ್ಲಿಂದ ಒಂದ್ ವೇಳೆ ಸ್ಲೈಡ್ ಆದ್ರೆ ಮಣ್ಣು ಎಷ್ಟು ದೂರವರೆಗೆ ಹೋಗ್ಬಹುದು, ಅದನ್ನೆಲ್ಲ ನಾವು ಮೊದಲು ಅಂದಾಜು ಮಾಡ್ಬೇಕಾಗ್ತದೆ. ಇಟ್ ಇಸ್ ಇಂಜಿನಿಯರಿಂಗ್ ಡೀಟೇಲ್ ಅಂತ ಹೇಳ್ತಾರೆ. ಈಗ ನೋಡಿ, ವಯನಾಡಲ್ಲಿ ಮೊನ್ನೆ ಒಂದು ಘಟನೆ ಆಯ್ತು. ಮೊನ್ನೆ ಅದು ಆಗ್ತದೆ ಅಂತ ಗೊತ್ತಿದ್ರೆ ಅವ್ರು ಮಣ್ಣನ್ನು ಒಂದ್ ಕಡೆಗೆ ಸ್ಟ್ಯಾಕ್ ಮಾಡಿದ್ರೆ ಮಳೆಗಾಲದಲ್ಲಿ ತೊಳೆ ಹೋಗುದು ಅನ್ನೋದು ಇಲ್ದಿದ್ರೆ, ಕಾಮನ್ ಸೆನ್ಸ್ ಇಲ್ದಿದ್ರೆ, ಒಬ್ರನ್ನೊಬ್ರು ಡಿಸಾಸ್ಟರ್ ಆದ್ಮೇಲೆ ಬೈತಾ ಕೊಡೋ ಬದಲಿಗೆ ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ಬೇಕು. ಸೈಂಟಿಫಿಕ್ ಪ್ಲಾನಿಂಗ್ ಅನ್ನ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಲ್ಯಾಂಡ್ ಕೊಡ್ಬೇಕಾಗ್ತದೆ. ಅರಣ್ಯ ಇಲಾಖೆಯವ್ರ ಹತ್ರ ಇವರು ಲ್ಯಾಂಡ್ ಕೇಳುವಾಗ ಪೂರ್ಣ ಹೆಚ್ಚಿನ ಪಾಸಿಬಿಲಿಟಿ ಎಷ್ಟು ಬೇಕಾಗಬಹುದು ಅಂತ ಕೇಳೋದಿಲ್ಲ. ನಮ್ಮ ರಸ್ತೆಗೆ ಎಷ್ಟು ಬೇಕಷ್ಟೇ ಪ್ರದೇಶನ ಕೇಳ್ತಾರೆ. ಆಮೇಲೆ ಟ್ರೀ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅವರು ಆಕ್ಚುಲಿ ಆವಾಗ ಮರ ಕಡಿದವಾಗ ಅದರಿಂದ ಆಗಬಹುದಾದ ಇಂಪ್ಯಾಕ್ಟ್ ಅನ್ನ ಮೊದಲೇ ಸ್ಟಡಿ ಮಾಡಿ ಎಲ್ಲೆಲ್ಲಿ ಮರ ಹಾಕ್ಬಹುದು, ಎಲ್ಲೆಲ್ಲಿ
ಗ್ರಾಸ್ ನ ಬೆಳೆಸಬಹುದು ಅಂದ್ರೆ ಪ್ಲಾಂಟೇಶನ್. ಈಗ ರೇಲ್ವೆದವರು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಓಕೆ 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 ಎಲ್ಲಾದ್ರೂ ಕಟಿಂಗ್ ಮಾಡೋದಿದ್ರೆ ಕಟಿಂಗ್ ಮಾಡಿದ ಕೂಡಲೇ ಲ್ಯಾಂಡ್ ಬೈಂಡಿಂಗ್ ಸಲುವಾಗಿ ಗಿಡಗಳನ್ನು ನೆಡೋದು, ಹುಲ್ಲು ನೆಡೋದು, ಮೆಶ್ ಹಾಕೋದು, ಹೀಗೆ ಅನೇಕ ಬೇರೆ ಬೇರೆ ವಿಧಾನಗಳಿದ್ದಾವೆ. ಓಕೆ 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 ಲ್ಯಾಂಡ್ ಸ್ಲೈಡ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಕಷ್ಟು ವಿಧಾನಗಳಿದ್ದಾವೆ. ಅದನ್ನೆಲ್ಲ ಮಾಡೋದಾದ್ರೆ ಇನ್ವೆಸ್ಟ್ಮೆಂಟ್ ಆಗ್ತದೆ. ಇಲ್ಲಿ ಕಾಂಟ್ರಾಕ್ಟರ್ಸ್ ಅದ್ರ ಬಗ್ಗೆ ಪ್ಲಾನ್ ಮಾಡೋದಿಲ್ಲ, ಓಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅವರು ಸರಿಯಾಗಿ ಪ್ಲಾನ್ ಮಾಡೋದಿಲ್ಲ. ಓಕೆ ಓಕೆ ಒಂದ್ ವೇಳೆ ಪ್ಲಾನ್ ಮಾಡೋದಿದ್ರೆ ಅರಣ್ಯ ಇಲಾಖೆಯವರು ಮಾಡ್ಬೇಕು, ಜಿಯೋಲಜಿ ಅಂಡ್ ಮೈನ್ಸ್ ಅವರು ಕೂತ್ಕೊಳ್ಬೇಕು, ಆಮೇಲೆ ಇಂಜಿನಿಯರ್ಸ್ ಕೂತ್ಕೊಳ್ಬೇಕು. ಯಾಕಂದ್ರೆ ಅದು ರೆಗ್ಯುಲರ್ ಕಟಿಂಗ್ ಮಾಡ್ಬೇಕಾಗ್ತದ. ಓಕೆ ಸೊ ಅದಕ್ಕೆ ಏನಾಗ್ತದೆ, ಆಕ್ಚುಲಿ ಸೈಂಟಿಫಿಕಲಿ ಹೇಳುದಿದ್ರೆ ನಮ್ಗೆ ಐಡೆಂಟಿಫಿಕೇಶನ್ ಅಂತ ಇರ್ತದೆ, ಓಕೆ ಎಲ್ಲಿ ಯಾವಾಗ ಜಾರಬಹುದು ಅಂತ ಹೇಳಿ. ಓಕೆ ಓಕೆ ನಾವೊಂದು ಸ್ಲೋಪ್ ಅನ್ನ ಹತ್ತುವಾಗ ಸಾಮರ್ಥ್ಯದ ಮೇಲೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಇರ್ತವೆ. ಮೌಂಟೇನ್ ಕ್ಲೈಮರ್ ವರ್ಟಿಕಲ್ ಆಗಿ ಕ್ಲೈಮ್ ಮಾಡ್ತಾರೆ, ಹೌದು ಆದ್ರೆ ಸಾಮಾನ್ಯ ಮನುಷ್ಯ ಹೇಗೆ ಕ್ಲೈಮ್ ಮಾಡ್ತಾನೆ, ಗ್ರಾಜುವಲ್ ಸ್ಲೋಪ್ ಪಡ್ಕೊಳ್ಬೇಕಾಗ್ತದೆ. ಹೌದು 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 ಸೊ ಅದೇ ಸೈಕಾಲಜಿಯನ್ನ ನಾವು ಇಲ್ಲಿ ಮಾಡ್ಬೇಕಾಗ್ತದೆ. ಬಟ್ ರೋಡ್ ಮಾಡಿಂಗ್ ಕಟಿಂಗ್ ದಲ್ಲಿ ಆ ಪ್ರೊವಿಷನ್ ಮಾಡ್ಕೊಳ್ಳೋದಿಲ್ಲ. ಈ ಎಲ್ಲಾ ಕಡೆಗೆ ಈಗ ವಿಶೇಷವಾಗಿ ನಮ್ಮ ಕೋಸ್ಟಲ್ ಹೈವೇ ಮೇಲೆ ಎಲ್ಲೆಲ್ಲಿ ನಾವು ಲ್ಯಾಂಡ್ ಸ್ಲೈಡ್ ನೋಡಿದ್ರೆ ಓಕೆ ಅಲ್ಲಿ ಗುಡ್ಡ ಕಟ್ ಮಾಡುವಾಗ ವರ್ಟಿಕಲ್ ಮಾಡಿದ್ದೆ ಇದೆ, ಅಲ್ಲಿ ಮಾತ್ರ ಸ್ಲೈಡ್ ಆಗ್ತದೆ. ಓಕೆ ಓಕೆ ಆಮೇಲೆ ಮಣ್ಣಿನದಲ್ಲಿ ನಮ್ಮಲ್ಲಿ 2 ನಮೂನೆ ಮಣ್ಣಿದೆ. ಓಕೆ ಪೂರ್ಣ ಪ್ರಮಾಣದ ಕೆಮ್ಮಣ್ಣಿದ್ರೂ ಲ್ಯಾಂಡ್ ಸ್ಲೈಡ್ ಆಗ್ತದೆ. ಓಕೆ ಆಮೇಲೆ ಶೇಡಿ ಮಿಶ್ರಣ ಇದ್ರೂ ಲ್ಯಾಂಡ್ ಸ್ಲೈಡ್ ಜಾರತ್ತೆ ಜಾರತ್ತೆ ಜಾರುತ್ತೆ. ಓಕೆ ಯಾಕಂತ ಹೇಳಿದ್ರೆ ಮಳೆ ಫಾಸ್ಟ್ ಬಿದ್ದವಾಗ. ಬಟ್ ಓಕೆ ಇವೆಲ್ಲಕ್ಕೂ ಕಾರಣ ಅಂತ ಏನಂದ್ರೆ ಆ ಗುಡ್ಡದ ಮೇಲಿಂದ ಅವರು ನೀರ್ ಹರಿವನ್ನ ಈ ಕಡೆ ಬರ್ತಿದ್ದಂಗೆ ಮಾಡ್ಬೇಕು, ಡೈವರ್ಟ್ ಮಾಡ್ಬೇಕು. ಓಕೆ 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 ಅಂದ್ರೆ ಟಾಪ್ ಆಫ್ ದ ಹಿಲ್ಲು ಓಕೆ ಈ ಎಲ್ಲಿವರೆಗೆ ಈ ವರ್ಟಿಕಲ್ ಸೆಕ್ಷನ್ ಇದೆಯಾ ಅಲ್ಲಿವರೆಗೆ ಅವರು ನೀರು ಈ ಕಡೆ ಬರ್ತಿದ್ದಂಗೆ ನೋಡ್ಬೇಕು. ಅಂದ್ರೆ ವಾಟರ್ ಪ್ರೆಷರ್ ಹಿಲ್ ಟಾಪ್ ಮೇಲೆ ವಾಟರ್ ಪ್ರೆಷರ್ ಬೀಳ್ಬಾರ್ದು. ಓಕೆ 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 ಯಾಕಂದ್ರೆ ಇದು ಡಿಸ್ಟರ್ಬೆನ್ಸ್ ಆಗಿರ್ತದೆ. ಇಲ್ಲಿ ಬ್ಲಾಸ್ಟ್ ಮಾಡಿರ್ತಾರ ಹೌದು ಅಥವಾ ಮಣ್ಣನ್ನ ತೆಗೆಯುವಾಗ ಮರ ಗಿಡಗಳನ್ನ ಕೆಡವುತ್ತಾರೆ. ಆ ರೂಟ್ ಎಲ್ಲೆಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನೀರ್ ಹರಿತದೆ ರೂಟ್ ಕೊಳ್ತು ಕೂಡ್ಲೆ. ಹಾಗಾಗಿ ಭೂಮಿಯೊಳಗೆ ಎಷ್ಟು ಹಿಂಗತದ ಅಂತ ಹೇಳಿ ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ 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 ಅಲ್ಲಿ ಎಲ್ಲಾದ್ರೂ ಒಂದು ಹೊಂಡ ಇದ್ ಬಿಟ್ರೆ ಗುಡ್ಡದ ಮ್ಯಾಲ ಕಡೆಗೆ ಅಲ್ಲಿಂದ ರೂಟದ ಮೂಲಕ ಹಿಂಗಿ ಅದು ಮಣ್ಣನ್ನ ಪುಷ್ ಮಾಡ್ತದ. ಓಕೆ 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 ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗ್ಬಹುದು, ದೊಡ್ಡ ಪ್ರಮಾಣದಲ್ಲಿ ಆಗ್ಬಹುದು. ದೊಡ್ಡ ಪ್ರಮಾಣದಲ್ಲಿ ಆಗುವುದನ್ನ ನಾವು ಮೊದ್ಲೇ ಅಂದಾಜು ಮಾಡ್ಕೊಳ್ಬೇಕು. ಹೌದೌದು ಎಲ್ಲಿವರೆಗೆ ನೀವು ಯಾವ ರೀತಿಯಿಂದ ಕಟ್ ಮಾಡ್ತೀರಾ ಅಂತ ಹೇಳಿ ಕಟ್ ಮಾಡಿದವಾಗ ಕಟ್ ಮಾಡಿದ್ರೆ ಬಿಯಾಂಡ್ ಈ ಕಡೆಗೆ ಸ್ಲೋಪ್ ಇದ್ರೆ ಆಮೇಲೆ ಬಿದ್ದು ಬಿಡ್ತದ. ಸೊ ಇಟ್ಸ್ ಅ ಸಿಂಪಲ್ ಲಾಜಿಕ್. ಇದಕ್ಕೂ ಬಹಳ ದೊಡ್ಡ ಇಂಜಿನಿಯರಿಂಗ್ ಬೇಕಾಗುದಿಲ್ಲ. ಹೌದೌದು ಈ ಗೋಣಿ ಚೀಲದಲ್ಲಿ ತುಂಬುವುದನ್ನ ಯಾರು ನಗುವಂತ ವಿಷಯ ಇದು. ಬಟ್ ಅದೇ ಗೋಣಿಚೀಲ ವಿಷಯಕ್ಕೆ ಬಂದಾಗ ಬೀಯಿಂಗ್ ಮಿನಿಸ್ಟರ್ ಆದವರಿಗೆ ಯಾರು ಇಂತ ಸಲಹೆ ಕೊಟ್ಟಿರ್ಬೋದು ಅಂತ ಅರ್ಥ ಆಗ್ತಿಲ್ಲ. ಅವ್ರೆಲ್ಲೋ ನೋಡಿರ್ತಾರೆ ಗೋಣಿ ಚೀಲದಲ್ಲಿ. ಯಾಕಂತ ಹೇಳಿದ್ರೆ ಈ ಸಮುದ್ರ ತೀರದಲ್ಲಿ ಹೌದು, ಅಥವಾ ಹೌದು, ಹಳ್ಳದ ಹೌದು. ನದಿಗಳಲ್ಲಿ ಹೌದು, ಫ್ಲಡ್ ಬರ್ತದ. ಹೌದು ಅವ್ರ ಉದ್ದೇಶನ ಅಷ್ಟಿತ್ತು. ಕರಾವಳಿ ಬಂದಾಗ ಹಾರವಾಡ ಕಾರವಾರ ಆ ಕಡೆ ಎಲ್ಲ ಈ ಫ್ಲಡ್ ರೀಜನ್ ಹೋಗಿ ಮಣ್ಣು ಮೀನ್ಸ್ ಆ ಸಮುದ್ರ ಕೊರೆತ ನೋಡುವಂತ ಹಾದಿಲ್ ಹೋಗಿ ಇದನ್ನ ಹೇಳಲಿಕ್ಕೆ ಹೋಗಿ ಅದನ್ನ ಹೇಳಿದ್ರು. ಹೌದೌದು, ಫ್ಲಡ್ ಗೆ ಮಾತ್ರ ಎಲ್ಲೇ ಕಡೆಗೆ ಫ್ಲಡ್ ಬಂದ್ರೆ ಫ್ಲಡ್ ಅನ್ನ ತಾತ್ಕಾಲಿಕವಾಗಿ ಅಥವಾ ಇಮಿಡಿಯೇಟ್ ರೆಮಿಡಿಯಲ್ ಮೆಜರ್ ಅಂತ ಹೇಳಿದ್ರೆ ಉಸುಕಿನ ಚೀಲ ಹಾಕೋದು. ಹೌದು, ಅದು ಕೂಡ ಅದ್ರ ಪ್ಲಾಸ್ಟಿಕ್ ಚೀಲ ನಂತರ ಆಗಿರುತ್ತೆ. ಕಲ್ಲು ಹಾಕೋದ್ ಮಾಡ್ತೇವೆ ನಾವು. ಹೌದು ಹೌದು ಕಲ್ಲು ಬೋರ್ಡರ್ಸ್ ತರೋದು ಲೇಟರ್, ಉಸುಕಿನ ಚೀಲ ಇಮಿಡಿಯೇಟ್ ರೆಮಿಡಿ ಅದು. ಹೌದು ಹೌದು ಅದು ಮನೆ ಕೊರಿತ ಕೊರತ ಆಗ್ತದೆ, ನದಿ ಹರಿತಾ ಇದೆ ಅಂತ ಹೇಳಿದ್ರೆ ಪ್ರವಾಹದ ದಿಶೆ ಬದಲು ಮಾಡ್ಲಿಕ್ಕೆ ಅಥವಾ ತಾತ್ಕಾಲಿಕ ಸ್ಟಾಪ್. ಯಾಕಂತ ಹೇಳಿದ್ರೆ ಉಸುಕೇನಿದೆ ಅದು ಶಾಕ್ ಅಬ್ಸರ್ವರ್ ರೀತಿ ಕೆಲಸ ಮಾಡ್ತದೆ. ಓಕೆ 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 ಚೀಲದೊಳಗೆ ಉಸುಕೇನ್ ತುಂಬಿರ್ತೇವಲ್ಲ ಅದು ಶಾಕ್ ಅಬ್ಸರ್ವರ್ ಆಗಿರೋದ್ರಿಂದ ನೀರಿನ ಹೊಡೆತನ ತಡೀತದೆ, ಅದು ಕೊರತೆ ಆಗೋದನ್ನ ನಿಲ್ಲಿಸ್ತದೆ ಅದು. ಅದಕ್ಕೆ ಇದಕ್ಕೆ ಇದು ಕುಸಿತ ಬೇರೆ ಕೊರತ ಬೇರೆ. ಹೌದೌದೌದು ನಾವು ಯಾವುದೇ ಒಂದು ಸರಿಯಾಗಿ ಅರ್ಥ ಸ್ವಲ್ಪ ಪಂಚಾಂಗ ಮನೆಯನ್ನ ಹತ್ರನೂ ಗೋಣಿಚೀಲ ಹಾಕ್ರು ಅದಕ್ಕೆ ಅದು ಏನು ಏನಂತ ಅಬ್ಸ್ಟೇಕಲ್ ತರ ಕೆಲಸ ಮಾಡಲ್ಲ ಅದು ಗೋಣಿಚೀಲ. ಯಾವ್ದು ಏನಾಗ್ತದೆ, ಒಂದ್ಸಲ ಒಂದು ದಿವಸ ಮಳೆ ಬಿತ್ತಂತ ಹೇಳಿ ಸ್ವಲ್ಪ ನಿಮ್ಮ ಮನೆ ಹತ್ರ ಬಂದಿದೆ ಅಂದ್ರೆ ಮನೆಯಿಂದ ಒಂದು 6 ಫೂಟ್ ಆಚೆ ಕಡೆಗೆ ಉಸುಕಿನ ಸ್ಟ್ಯಾಕ್ಸ್ ಅನ್ನ ಕಂಟಿನ್ಯೂಸ್ ಹಾಕ್ತಾ ಹೋದ್ರೆ ಅದು ತೊಳ್ಕೊಂಡು ಹೋಗೋದಿಲ್ಲ ಮಣ್ಣು. ಮಣ್ಣು ಕೊರೆಯೋದನ್ನ ನಿಲ್ಲಿಸ್ತದೆ ಅಷ್ಟೇ. ಆ ಕೊರೆತ ಬೇರೆ ಕುಸಿತ ಬೇರೆ, ಅವರು ತಪ್ಪಾಗಿ ತಕೊಂಡಿದ್ದಾರೆ ಅಂತ ಅನಿಸ್ತದೆ ನನಗೆ. ಬಟ್ ಕೊರೆತ ಆದ್ರೂ ಕೂಡ ಗೋಣಿಚೀಲದ ನೀವೇನು ಯೂಸ್ ಆಗಲಿ. ನಮ್ಮ ತಿರುಗುಡ್ಡ ಹತ್ರ ಬಂದ್ಕೊಂಡು ನೀವು 100 ಗೋಣಿಚೀಲ ಹಾಕ್ಬಿಟ್ರೆ ಇಲ್ಲ
ಗುಡ್ಡ ಕುಸಿತಕ್ಕೆ ಸಾಧ್ಯನೇ ಇಲ್ಲ ಗೋಣಿ ಹೌದು ಚಿಲಕ. ಹೌದು, ಗುಡ್ಡ ಕುಸಿತ ಆಯ್ತು ಅಂದ್ರೆ ಈಗ ಸಿರು ಗುಡ್ಡ ಕುಸಿತ ಆಯ್ತು, ಅದನ್ನ ಮಣ್ಣು ಕೊರಿತ ಆಗ್ಬಾರ್ದಂದ್ರು ನೀವು 100 ಗೋಣಿ ಚೀಲ ಹಾಕಿ ಮಲಗಿಸಿದ್ರು ಕೂಡ ಅದು ಏನು ಏನಾಗುದು ಇಂಪಾಸಿಬಲ್. ಹೌದು ಅದು ಇಂಪಾಸಿಬಲ್ ಅಂದ್ರೆ ಏನಾಗುತ್ತದೆ, ಒಂದ್ ಏನಾಗ್ಬಹುದು, ತುಂಬಾ ದೂರದಲ್ಲಿ ಕುಸಿತ ಆಗಿದ್ರೆ ಅದನ್ನ ತಡಿಬಹುದು. ಈಗ ಈ ಟ್ರಕ್ಗಳನ್ನೇ ಟ್ರಕ್ಗಳನ್ನ ದೊಡ್ಕೊಂಡು ಹೋಗ್ತದೆ, ಹೌದು ಅಷ್ಟೇ ಇರುತ್ತೆ. ಅದು ನದಿ ಒಳಗೆ ಹೋಗಿಸ್ತದೆ. ಹೌದು ಅಂತದ್ ಅಷ್ಟು ಫೋರ್ಸ್ ಅನ್ನ ನಿಮ್ ಈ ಉಸುಕಿನ ಚೀಲ ತಡಿತದ್ಯಾ? ಇಲ್ಲ ಇಲ್ಲ ಇಲ್ಲ, ಅಲ್ಲ ಅವ್ರ ಉದ್ದೇಶ ಏನಂದ್ರೆ ಈಗ ಲ್ಯಾಂಡ್ ಸ್ಲೈಡ್ ಆಗಿದೆಯಲ್ಲ ಇಲ್ಲಿ ಸಿರೂರಲ್ಲಿ, ನಾವು ಅದ್ರ ರಾಡ್ ಹಾಕೊಂಡು ಪಿಂಚ್ ಮಾಡ್ತಾರಲ್ಲ, ಅದು ಆಕ್ಚುಲಿ ರಾಡ್ ಹಾಕೊಂಡು ಕಾಂಕ್ರೀಟ್ ಹಾಕಿ ಏನ್ ಮಾಡೋದಿರ್ತದಲ್ಲ, ಅದ್ರೊಳಗೆ ಅವರು ವಾಟರ್ ಔಟ್ಲೆಟ್ಸ್ ಮಾಡ್ತಾರೆ. ಅದ್ರ ಗುಡ್ಡದೊಳಗಿಂದ ನೀರ್ ಬಂದದ್ದು ಪೈಪ್ ಮೂಲಕ ಹೋಗ್ಬೇಕಂತ ಹೇಳಿ ಅದ್ರೊಳಗೆ ಹಾಕಿ, ಅದು ಎಷ್ಟಿದೆ ಅದನ್ನು ಸಹಿತ ಸ್ಲೋಪ್ ಅಲ್ಲಿ ಇದ್ದಲ್ಲಿ ಮಾತ್ರ ಆಗ್ತದೆ. ನಿಮ್ ಅಷ್ಟೆಲ್ಲ ಎತ್ತರ 50-60 ಅಡಿ ಎತ್ತರ ಇದ್ದಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಗಿ ಹತ್ತಿ ಮಾಡ್ಲಿಕ್ಕೆ ಆಗಲ್ಲ, ಅದು